ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ. ದೇವರಿಗೆ ದೀಪ ಹಚ್ಚುವ ಪದ್ಧತಿ ಬಹಳ ಹಿಂದಿನಿಂದಲೂ ನಮ್ಮ ಹಿಂದೂ ಧರ್ಮದಲ್ಲಿ ನಡೆದುಕೊಂಡು ಬಂದಿದೆ. ಕೆಲವು ಮನೆಗಳಲ್ಲಿ ದೇವರಿಗೆ ಮುಂಜಾನೆ ದೀಪ ಬೆಳಗಿದರೆ, ಕೆಲವು ಮನೆಗಳಲ್ಲಿ ಮುಸ್ಸಂಜೆ ವೇಳೆ ದೀಪವನ್ನು ಬೆಳಗುತ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಮುಂಜಾನೆ ಮತ್ತು ಸಂಜೆ 2 ಟೈಮು ದೀಪವನ್ನು ಬೆಳಗುತ್ತಾರೆ. ದೇವರಿಗೆ ವಿವಿಧ ರೀತಿಯ ಎಣ್ಣೆಯಿಂದ ದೀಪವನ್ನು ಬೆಳಗುತ್ತಾರೆ. ಆದರೆ ದೇವರಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಆಗುವ ಉಪಯೋಗಗಳೇನು, ದೀಪಕ್ಕೆ ಎಷ್ಟು ಬತ್ತಿ ಹಾಕಿದರೆ ಏನು ಫಲ ಪ್ರಾಪ್ತಿಯಾಗುತ್ತದೆ ಮತ್ತು ದೇವರ ಮನೆಯಲ್ಲಿ ದೀಪ ಹೇಗಿರಬೇಕು, ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ, ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಯಾರ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೇವರಿಗೆ ದೀಪ ಬೆಳಗುತ್ತಾರೋ ಆ ಮನೆಯಲ್ಲಿ ಬಹಳ ಬೇಗ ಶುಭ ಕಾರ್ಯಗಳು ನಡೆಯುತ್ತವೆ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡುವಾಗ ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿದರೆ ಮಕ್ಕಳು ಇಲ್ಲದವರಿಗೆ ಸಂತಾನ ಭಾಗ್ಯವಾಗುತ್ತದೆ. ಅಶ್ವತ್ಥ ಮರದ ಕೆಳಗಡೆ ಇರುವ ನಾಗರ ಕಲ್ಲಿಗೆ ತನಿ ಎರೆಯುವಾಗ ಅಶ್ವತ್ಥ ನಾರಾಯಣ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯ ದೀಪ ಬೆಳಗಿದರೆ ದಾಂಪತ್ಯ ಕಲಹ ನಿವಾರಣೆಯಾಗುತ್ತದೆ. ಯಾರು ಕುಲದೇವರಿಗೆ ಕೊಬ್ಬರಿ ಎಣ್ಣೆಯಿಂದ ನಂದಾದೀಪ ಬೆಳಗ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ಮದುವೆಯಾಗದ ಗಂಡು ಅಥವಾ ಹೆಣ್ಣು ಮಕ್ಕಳು ಕಾತ್ಯಾಯಿನಿ ಪೂಜೆ ಮಾಡಿ ದೇವರ ದೀಪಕ್ಕೆ ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿದರೆ ಶೀಘ್ರದಲ್ಲಿಯೇ ಮದುವೆ ನಿಶ್ಚಯವಾಗುತ್ತದೆ. ಇನ್ನು ಜಾತಕದಲ್ಲಿ ಕುಜದೋಷ ಇರುವವರು ಮಂಗಳವಾರ ಅಥವಾ ಶುಕ್ರವಾರ ದೇವಿ ಪೂಜೆ ಮಾಡಿ ಒಬ್ಬಟ್ಟು ನೈವೇದ್ಯ ಮಾಡಿ ಮೊರದ ಬಾಗಿಣವನ್ನು ದಾನ ಮಾಡಿದರೆ ಕುಜದೋಷ ನಿವಾರಣೆಯಾಗುತ್ತದೆ. ಪ್ರಾಯಶ್ಚಿತ್ತಕ್ಕಾಗಿ ಸಂಕಲ್ಪ ಮತ್ತು ತಾಂಬೂಲ ದಾನ ಮಾಡಬೇಕಾಗತ್ತೆ. ಪ್ರತಿ ಶನಿವಾರದ ದಿನ ಶ್ರೀನಿವಾಸನಿಗೆ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಯಾರು ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿ ತುಳಸಿ ಹಾರವನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡ್ತಾರೋ ಅವರಿಗೆ ಜೀವಮಾನ ಪರ್ಯಂತ ಹಣದ ಸಮಸ್ಯೆ ಬರುವುದಿಲ್ಲ. ಇನ್ನು ವಿಶೇಷವಾದ ಸ್ತೋತ್ರ, ಸಂಕಲ್ಪ ಮತ್ತು ನೈವೇದ್ಯ ಮುಖ್ಯ. ಇನ್ನು ಹೋಮದ ಪೂರ್ಣಾಹುತಿಗೆ ರೇಷ್ಮೆ ವಸ್ತ್ರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ ಹೋಮಕುಂಡಕ್ಕೆ ಹಾಕಿದರೆ ಅಷ್ಟನಿಧಿ ನವನಿಧಿ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗಿದರೆ ಹೆಣ್ಣು ಮಕ್ಕಳು ಮದುವೆಗೆ ಬೇಕಾದ ಹಣ ಒದಗಿ ಬರುತ್ತದೆ. ಇನ್ನು ಪಿತೃಶ್ರಾದ್ದದ ಸಮಯದಲ್ಲಿ ಕೊಬ್ಬರಿ ಎಣ್ಣೆಯ ದೀಪವನ್ನು ವಿಷ್ಣು ಪಾದದ ಮುಂದೆ ಹಚ್ಚಿಟ್ಟರೆ ಸಮಸ್ತ ಪಿತೃದೋಷ ನಿವಾರಣೆಯಾಗುತ್ತದೆ. ಇನ್ನು ದೀಪದ ಬತ್ತಿಯ ವಿಚಾರಕ್ಕೆ ಬಂದರೆ, ದೀಪದ ಬತ್ತಿಯು ಕೊಳೆಯಿಂದ ಕೂಡಿದ್ದರೆ ಮನೆಯಲ್ಲಿರುವವರಿಗೆ ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ತುಂಬ ಯೋಚನೆ ಮಾಡಿ ಆರೋಗ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ದೀಪದ ಬತ್ತಿಯು ಕಪ್ಪಾಗಿದ್ದರೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇನ್ನು ದೀಪದ ಬತ್ತಿಯು ತುಂಬ ಚಿಕ್ಕದಾಗಿದ್ದರೆ ಜಿಪುಣತನ ಬರುತ್ತದೆ, ಮನೆಯಲ್ಲಿ ಕೋಪ ಜಗಳ ಜಾಸ್ತಿ ಆಗುತ್ತದೆ. ಇನ್ನು ದೀಪದ ಬತ್ತಿಯು ಹಾಲಿನಂತೆ ಬೆಳ್ಳಗಿದ್ರೆ ಜೀವನದಲ್ಲಿ ಸಮಸ್ತ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ. ಇನ್ನು ದೀಪದ ಬತ್ತಿಯು ಕೃತಕ ಬಣ್ಣಗಳಿಂದ ಕೂಡಿದರೆ ದೇಹಕ್ಕೆ ಅಗೋಚರ ರೋಗಗಳು ಮತ್ತು ಚರ್ಮ ವ್ಯಾಧಿಗಳು ಬರುತ್ತವೆ. ದೀಪದ ಬತ್ತಿಯು ಬಹಳ ಗಟ್ಟಿಯಾಗಿದ್ದರೆ ಸಂಸಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬಾಳುತ್ತಾರೆ. ಮನೆಯಲ್ಲಿ ದೇವರ ದೀಪಕ್ಕೆ ಒಂದು ದೀಪಕ್ಕೆ 2 ಬತ್ತಿ, ಇನ್ನೊಂದು ದೀಪಕ್ಕೆ 2 ಬತ್ತಿ, ಈ ರೀತಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿರ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವಾಗುತ್ತದೆ ಮತ್ತು
ಮಕ್ಕಳು ವಿದ್ಯಾವಂತರಾಗ್ತಾರೆ. ಇನ್ನು ದೀಪಕ್ಕೆ 4 ಬತ್ತಿ, ಇನ್ನೊಂದು ದೀಪಕ್ಕೆ 4 ಬತ್ತಿ, ಈ ರೀತಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ರೋಗ ಬಾಧೆ ಇಲ್ಲದೆ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಅಪಮೃತ್ಯು ಮತ್ತು ಅಪಘಾತ ಭಯ ದೂರವಾಗುತ್ತದೆ. ಇನ್ನು ಒಂದು ದೀಪಕ್ಕೆ 5 ಬತ್ತಿ, ಇನ್ನೊಂದು ದೀಪಕ್ಕೆ 5 ಬತ್ತಿ, ಈ ರೀತಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ದೇವರು, ಗುರುಗಳ ಅನುಗ್ರಹ, ಆಶೀರ್ವಾದ ಎಂದೆಂದು ಇರುತ್ತದೆ. ಸಕಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರುತ್ತದೆ ಮತ್ತು ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಜೊತೆಗೆ ಜಾತಕದಲ್ಲಿ ಸರ್ವ ಶಾಪಗಳು ನಿವಾರಣೆಯಾಗುತ್ತದೆ. ದೇವರ ಮನೆಯಲ್ಲಿ ದೀಪ ಹೇಗಿರಬೇಕು ಎಂದರೆ, ದೀಪದ ಪಾತ್ರೆ ಶುಭ್ರವಾಗಿದ್ದಷ್ಟು ದೀಪ ಬೆಳಗುವವರ ಮನಸ್ಸು ಶುದ್ಧವಾಗಿರುತ್ತದೆ. 2 ದೀಪದ ಸ್ತಂಭವು ಒಂದೇ ಸಮನಾಗಿರಬೇಕು. ಒಂದು ದೀಪ ದೊಡ್ಡದು, ಒಂದು ಚಿಕ್ಕದು ಇರಬಾರ್ದು. ಹೀಗಿದ್ದರೆ ಆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಮತ್ತು ಮಕ್ಕಳು ದಾರಿ ತಪ್ಪುವರು. ಇನ್ನು ದೀಪದ ಸ್ತಂಭ ಭಿನ್ನವಾಗಿದ್ದರೆ ಅಂದರೆ ಒಡೆದಿದ್ದರೆ ಆ ಮನೆಯಲ್ಲಿ ಇರುವವರಿಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರ ಅನಾನುಕೂಲವಾಗಿ ನಿತ್ಯ ರೋಗ ಬಾಧೆಯಿಂದ ನರಳ್ತಾರೆ. ವೈದ್ಯರಿಂದಲೂ ವಾಸಿ ಮಾಡಲಿಕ್ಕೆ ಆಗದ ಕಾಯಿಲೆಯಿಂದ ನರಳುತ್ತಾರೆ. ಇನ್ನು ಬೆಸುಗೆ ಹಾಕಿರುವ ದೀಪದ ಸ್ತಂಭದಲ್ಲಿ ದೀಪ ಬೆಳಗಿದರೆ ಮನೆಯಲ್ಲಿ ಇರುವವರಿಗೆ ರಕ್ತಹೀನತೆ, BP ಮತ್ತು ಚರ್ಮ ವ್ಯಾಧಿಗಳು ಜಾಸ್ತಿ ಆಗುತ್ತದೆ. ದೇವರಿಗೆ ದೀಪ ಬೆಳಗಿದ ಮೇಲೆ ದೀಪದ ಬತ್ತಿಯನ್ನು ಕೈಯಲ್ಲಿ ಮುಟ್ಟಬಾರ್ದು. ಒಂದು ತುಳಸಿ ಕಡ್ಡಿಯ ಸಹಾಯದಿಂದ ಬತ್ತಿಯನ್ನು ಮುಂದಕ್ಕೆ ಹಿಂದಕ್ಕೆ ಮಾಡಬಹುದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್.